ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ಗೆ ಕಾದಿದ್ಯಾ ಮುಸ್ಲಿಂ ಒಳಗೇಟು, ಕೈಗೆ ನಡುಕ ಹುಟ್ಟಿಸಿದ್ದೇಕೆ ದಾವಣಗೆರೆಯ ದಂಗಲ್ ಅಂತ. ಕಾಂಗ್ರೆಸ್ ಶಾಸಕ ಬಲ 45ಕ್ಕೆ ಕುಸಿಯುವಂತ ಆತಂಕ ಭೀತಿ ಯಾಕೆ ಎದುರಾಗ್ತಾ ಇದೆ? ಹಾಗಾದ್ರೆ ಒಳಗೊಳಗೆ ಇಷ್ಟೆಲ್ಲ ಒಳ ಏಟು ಬೀಳ್ತಾ ಇರೋದಾದ್ರೂ ಯಾಕೆ? ಜಬ್ಬಾರ್ ಹಾಗೂ ನಜೀರ್ ಅವರನ್ನ ಕಿಕ್ಔಟ್ ಮಾಡಿದ ಮೇಲೆ ಸಾಕಷ್ಟು ಗೊಂದಲಗಳು ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಶಾಸಕ ಬಲ 45ಕ್ಕೆ ಕುಸಿಯುವಂತ ಭೀತಿ ಇದೆ. ಆ ಶಾಸಕರು ಸಿಎಂ ಮತ್ತು ಡಿಸಿಎಂ ಮುಂದೆ ಇಟ್ಟಂತಹ ಬೇಡಿಕೆ ಏನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಕೈ ಶಾಸಕರ ಭಯದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಆ ಶಾಸಕ ಯಾರು? ಸಿಎಂ ಮತ್ತೆ ಡಿಸಿಎಂ ಮುಂದೆ ಇಟ್ಟಂತ ಬೇಡಿಕೆ ಏನು? ನಿಜಕ್ಕೂ ಕಾಂಗ್ರೆಸ್ ಈಗ ಮುಸ್ಲಿಂ ನಾಯಕರನ್ನ, ಶಾಸಕರ ಬಲವನ್ನ ಕಳೆದುಕೊಳ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಒಳ ಪಾಲಿಟಿಕ್ಸ್. ದಾವಣಗೆರೆ ದಂಗಲ್ನಲ್ಲಿ ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆಯಲ್ಲ, ಇದು ಈಗ ಮುಸ್ಲಿಂ ಶಾಸಕರ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ದಾವಣಗೆರೆ ದಂಗಲ್ನಲ್ಲಿ ಮುಸ್ಲಿಂ ನಾಯಕರ ಮೇಲೆ ಏನು ಕ್ರಮ ಆಯ್ತಲ್ಲ, ಈ ಕ್ರಮಕ್ಕೆ ಇತರೆ ಸಮುದಾಯದ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಮುಂದೆ ಡ್ಯಾಮೇಜ್ ಪಕ್ಕಾ ಅಂತೇಳಿ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸಿಎಂ ಡಿಸಿಎಂಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಅತಿ ದೊಡ್ಡ ವೋಟ್ ಬ್ಯಾಂಕ್ ಮುಸ್ಲಿಂ ಸಮುದಾಯ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯದ ವೋಟ್ ಇದ್ದಾವೆ. ಇನ್ನು ಹೈಕಮಾಂಡ್ ಈಗ ತೆಗೆದುಕೊಳ್ತಾ ಇರುವಂತಹ ಕ್ರಮದಿಂದ ಡ್ಯಾಮೇಜ್ ಗ್ಯಾರಂಟಿ. ಎಸ್ಡಿಪಿಐ ಎಂಐಎಂ 224 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿ ಹಾಕಿದ್ರೆ ಕಷ್ಟ ಆಗುತ್ತೆ. ಆ ವೋಟ್ಗಳು ಅಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ಗೆ ಬರ್ತಾ ಇದ್ದಂತ ಆ ವೋಟ್ಗಳು ಎಸ್ಡಿಪಿಐಗೆ ಹೋಗ್ಬಹುದು, ಎಂಐಎಂಗೆ ಹೋಗಬಹುದು ಅಂತ. ಇನ್ನು ಎಸ್ಡಿಪಿಐ ಗೆಲ್ಲದೇ ಇದ್ರೂ ಕೂಡ ಸೋಲಿಸುವಂತ ಕೆಲಸವನ್ನ ಮಾಡಬಹುದು. ಆ ಕೆಲಸ ಆದ್ರೆ 2028ಕ್ಕೆ ನಾವು ಮಾಜಿಗಳು ಆಗೋದು ಪಕ್ಕಾ. ಮುಸ್ಲಿಂ ಸಮುದಾಯ ದೂರ ಉಳಿದ್ರೆ ನಾವು 45ಕ್ಕೆ ಇಳಿತೀವಿ. ಹೀಗಾಗಿ ಕ್ರಮ ಇಲ್ಲಿಗೆ ಸಾಕು. ಈಗ ಆಗಿರುವಂತ ಡ್ಯಾಮೇಜ್ ಕಂಟ್ರೋಲ್ ಮಾಡುವತ್ತ ಗಮನ ಹರಿಸಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿರುವಂತ ಶಾಸಕರು. ಇನ್ನು ಸಿಎಂ ಹಾಗೂ ಡಿಸಿಎಂಗೆ ಹಿರಿಯ ಶಾಸಕ ಸಚಿವರಿಂದ ಈ ಸಲಹೆಗಳು ವ್ಯಕ್ತವಾಗಿವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗ ಕಾಂಗ್ರೆಸ್ನ ರಾಜಕೀಯದಲ್ಲಿ ಅಥವಾ ಕಾಂಗ್ರೆಸ್ನ ವಲಯದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳೇನಿದ್ದಾವೆ ಮತ್ತೆ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಅಸಮಾಧಾನ ವ್ಯಕ್ತಪಡಿಸುವಂತೆ ಮಾಡ್ತಾ ಇದೆ. ಈ ಒಂದಷ್ಟು ಬೆಳವಣಿಗೆಗಳು ಮುಂದೆ 2028ರ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತಾ? ಏನ್ ಬೆಳವಣಿಗೆಗಳಾಗಬಹುದು ಮುಂದೆ? ಶಾಸಕರು ಡಿಸಿಎಂ ಮತ್ತೆ ಸಿಎಂ ಬಳಿ ಏನ್ ಮನವಿ ಮಾಡಿಕೊಂಡಿದ್ದಾರೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಬೈ ಎಲೆಕ್ಷನ್ ಆಗಿ ಈಗಾಗಲೇ 1 ವಾರ ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ಕಳೆದ 1 ವಾರದಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವಂತಹ ಒಂದು ಚರ್ಚೆ, ಅಲ್ಲಿ ಪ್ರಭಾವಿ ಮುಸ್ಲಿಂ ಸಮುದಾಯದ ಮುಖಂಡರುಗಳೇ ನಮ್ಮ ವಿರುದ್ಧ ಈ ಬಾರಿ ತಿರುಗಿ ಬಿದ್ರು. ಹೀಗಾಗಿ ಈ ಬಾರಿ ರಿಸಲ್ಟ್ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂತ ಒಂದು ರಿಪೋರ್ಟ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ನಾಯಕರು ಕೂಡ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲೇ
ಪದೇ ಪದೇ ಮುಸ್ಲಿಂ ಸಮುದಾಯದ ಮುಖಂಡರುಗಳ ವಿರುದ್ಧ, ಅದರಲ್ಲೂ MLC ಆಗಿರುವಂತಹ ಜಬ್ಬರ್ ಆಗಿರ್ಬೋದು, ನಾಸಿರ್ ಆಗಿರ್ಬೋದು, ಇಬ್ಬರ ವಿರುದ್ಧವೂ ಕೂಡ ಖಡಕ್ ಆದಂತ ಒಂದು ಕ್ರಮವನ್ನ ಜಿಲ್ಲಾ ಘಟಕ ಸೂಚನೆ, DK ಶಿವಕುಮಾರ್ ಅವರ DK ಶಿವಕುಮಾರ್ ಅವರ ಸಂದೇಶದ ಮೇರೆಗೆ AICC ಅವರೇ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಮತ್ತೆ DK ಶಿವಕುಮಾರ್ ಅವರಿಗೆ ರವಾನೆ ಮಾಡಿದ್ರು. ಯಾವುದೇ ಮುಲಾಜಿಲ್ಲದೆ ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂತೆ DK ಶಿವಕುಮಾರ್ ಅವರು ಕೂಡ ಇಬ್ಬರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಅತ್ಯಾಪ್ತರಾಗಿದ್ದಂತಹ ನಾಸಿರ್ ಅವರನ್ನ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಆದ್ರೆ ಇಷ್ಟು ದಿನಗಳ ಕಾಲ ಮೌನ ವಹಿಸಿದಂತಹ ಸಮುದಾಯ ಈ ಬಾರಿ ತಮ್ಮ ನಾಯಕರುಗಳ ವಿರುದ್ಧ ತೆಗೆದುಕೊಂಡಂತ ಒಂದು ಕ್ರಮಕ್ಕೆ ಈಗ ಚರ್ಚೆ ಮಾಡ್ತಾ ಇದೆ. ಮುಂದೆ ನಮ್ಮ ನಿಲುವು ಹೇಗಿರಬೇಕು ಅಂತ. ಇದೇ ಸಂದರ್ಭವನ್ನ HDPI ಆಗಿರ್ಬೋದು, MIM ಆಗಿರ್ಬೋದು, ಬೇರೆ ಬೇರೆ ಮುಸ್ಲಿಂ ಸಮುದಾಯವನ್ನ ಪ್ರೋತ್ಸಾಹ ಮಾಡುವಂತಹ ಮುಸ್ಲಿಂ ಸಮುದಾಯದ ಸಂಘಟನೆ ಮಾಡುವಂತಹ ಒಂದು ಪಕ್ಷಗಳು ಯೋಚನೆಯನ್ನ ಮಾಡ್ತಾ ಇದ್ದಾವೆ. ಕೇವಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಮಗೆ ಒಂದು ರೀತಿ ಟೆಸ್ಟ್ ಆಗಿತ್ತು. ಮುಂದೆ ಬರ್ತಾ ಇರುವಂತಹ 2028 ವಿಧಾನಸಭಾ ಚುನಾವಣೆ ನಮ್ಮ ಟಾರ್ಗೆಟ್ ಅಂತ. ಹೀಗಾಗಿ ನಾವು ಮೂರು ಪಕ್ಷಗಳ ಸಮುದಾಯವಾರು ನೋಡೋದೇ ಆದ್ರೆ ಬಹುತೇಕ ಹಳೆ ಮೈಸೂರು ಭಾಗದಲ್ಲಿ ಅವತ್ತಿಗೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತದ್ದು JDS ಪಕ್ಷ. ಒಕ್ಕಲಿಗ ಸಮುದಾಯ ಪ್ರತಿ ಬಾರಿನೂ ಕೂಡ ಆ ಪಕ್ಷವನ್ನ ಸಪೋರ್ಟ್ ಮಾಡ್ತಲೇ ಬಂದಿದೆ. 2023ರಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯ ಅವತ್ತು ಕಾಂಗ್ರೆಸ್ ಪರವಾಗಿ ನಿಂತಿತ್ತು. ಅದೇ ರೀತಿ ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಬಹುದೊಡ್ಡದಾದಂತಹ ಒಂದು ಸಮುದಾಯ ಲಿಂಗಾಯತ ಸಮುದಾಯ. ಈ ಸಮುದಾಯ ಮೊದಲಿಂದಲೂ ಕೂಡ 2004ರ ಇತ್ತೀಚೆಗೆ ನಡೆದಂತಹ ಹಲವು ಚುನಾವಣೆಗಳಲ್ಲಿ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದೆ. ಯಡಿಯೂರಪ್ಪ ಅವರ ಕಾರಣಕ್ಕೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದಿದೆ. ಇನ್ನ ಅಹಿಂದ, ಅದರಲ್ಲೂ ಕುರುಬ ಸಮುದಾಯ ಆಗಿರ್ಬೋದು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಮುಸ್ಲಿಂ ಸಮುದಾಯ ಇಷ್ಟು ದಿನಗಳ ಕಾಲ ಬೇರೆ ಪಕ್ಷದ ಕಡೆ ತಲೆ ಹಾಕಿ ನೋಡ್ತಿರ್ಲಿಲ್ಲ. ಇತ್ತೀಚೆಗಂತೂ JDS ಅವರು ಬಿಜೆಪಿಯ ಕಡೆ ಸ್ನೇಹ ರಾಜಕೀಯವನ್ನ, ಮೈತ್ರಿ ರಾಜಕಾರಣವನ್ನ ಮುಂದುವರಿಸಿದ ಬಳಿಕ ಆ ಪಕ್ಷದಿಂದ ಬಹಳಷ್ಟು ದೂರ ಅಂತರವನ್ನ ಕಾಯ್ದುಕೊಂಡ್ರು. ನಮಗೆ ಇರುವಂತಹ ಏಕೈಕ ಪಕ್ಷ ಕಾಂಗ್ರೆಸ್ ಅನ್ನುವಂತ ಒಂದು ರೀತಿಯಲ್ಲಿ ಸಮುದಾಯದವರು ಯೋಚನೆ ಮಾಡ್ತಾ ಇದ್ರು, ಮುಖಂಡರು ಕೂಡ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರು ತೆಗೆದುಕೊಂಡಂತಹ ಈ ನಿರ್ಧಾರ ಸಮುದಾಯವನ್ನ ರಾಜಕೀಯವಾಗಿ ಎಚ್ಚರಿಸುವಂತ ಒಂದು ಕೆಲಸ ಮಾಡಿದೆ. ಬೇರೆ ಸಮುದಾಯದವರು ಮಾಡಿದಂತಹ ಸಂದರ್ಭದಲ್ಲಿ ತಪ್ಪಿಲ್ಲ, ನಮ್ಮ ಸಮುದಾಯದ ನಾಯಕರು ಮಾಡಿದಾಗ ತಪ್ಪ ಅನ್ನುವಂತ ಒಂದು ಚರ್ಚೆಗಳನ್ನ ಹುಟ್ಟಾಕಿರುವಂತದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಘಟಾನುಘಟಿ ಶಾಸಕರು ಮತ್ತೆ ಸಚಿವರುಗಳು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರಿಗೂ ಕೂಡ ಹೇಳಿದ್ದಾರೆ, ನಮಗೆ ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಆಪ್ಷನ್ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯ. ಹೀಗಾಗಿ ಪ್ರತಿ ಬಾರಿನೂ ಕೂಡ ಈ ರೀತಿ ಖಡಕ್ ಆದಂತಹ ಒಂದು ಕ್ರಮಗಳು ಅಂತ ಹೋಗಿದ್ದೆ. ಆದ್ರೆ ಈ ಹಿಂದೆ ಏನು 99ರಲ್ಲಿ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಹೋದಂತ ಒಂದು ಚುನಾವಣೆ ಯಾವ ರೀತಿಯಾಗಿ ಎದುರಿಸಿ 40 ಸ್ಥಾನಗಳನ್ನ ಗೆದ್ರು, ಅದೇ ರೀತಿಯಾದಂತಹ ಒಂದು ಇತಿಹಾಸ ಮತ್ತೆ ಪುನರುಚ್ಚಾರ ಆಗುತ್ತೆ ಅನ್ನುವಂತ ಒಂದು ಭಯವನ್ನ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಮುಂದೆ ವ್ಯಕ್ತಪಡಿಸಿರುವಂತದ್ದು. ಆಗಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕ್ರಮಗಳು ಬೇಡ ಅನ್ನುವಂತಹ ಒಂದು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.